ಸರಿ, ಆದಿತ್ಯ L1 ಯಶಸ್ವಿ ಕಕ್ಷೆ ಬಗ್ಗೆ ಇಸ್ರೋ ಟ್ವೀಟ್. ಇಂಡಿಯಾ, ನಾನು ನನ್ನ ಸ್ಥಾನವನ್ನು ತಲುಪಿದ್ದೇನೆ. ಅಂದರೆ ಅದು ನಮ್ಗೆ ಹೇಳೋದು, ಆದಿತ್ಯ L1 ನಮಗೆ ಹೇಳೋದು ಭಾರತೀಯರಿಗೆ. ಇಂಡಿಯಾ, ನಾನು ನನ್ನ ಕಕ್ಷೆಗೆ ತಲುಪಿದ್ದೇನೆ ಟ್ವೀಟ್ ಮಾಡಿ ಸಂತಸ ಹಂಚಿಕೊಂಡ ಇಸ್ರೋ. ಅಂದರೆ ಸ್ವತಃ ಆದಿತ್ಯ L1 ನಮಗೆ ಹೇಳ್ದಂಗೆ. ಇಟ್ಸ್ ನೈಸ್ ನೋಡಿ. ಇಂಡಿಯಾ, ಐ ಡಿಡ್ ಇಟ್, ಐ ಹ್ಯಾವ್ ರೀಚ್ ಟು ಮೈ ಡೆಸ್ಟಿನೇಷನ್. ತುಂಬ ಅದ್ಭುತವಾಗಿದೆ. ಬಹುಶಃ ಆ ಫೋಟೋ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಟ್ವೀಟ್ ಮೂಲಕ ಯಾವ ರೀತಿ ಹಂಚಿಕೊಂಡಿದೆ. ಆ ಟ್ವೀಟ್ ಫೋಟೋ ದಯವಿಟ್ಟು ತೋರಿಸಿ ಸಾಧ್ಯವಾದರೆ. ಎಸ್ ಸರ್, ಹೇಳ್ತಾ ಇದ್ರಿ ನೀವು. ವೆಲ್ಕ್, ಸೂಟ್, ಸೋಲೆಕ್ಸ್ ಆ್ಯಂಡ್ L1S. ಸೋಲೆಕ್ಸ್ ಆ್ಯಂಡ್ L1S ಇವೆರಡು ಎಕ್ಸ್ರೇ ಅಂದರೆ ವಿಕಿರಣಗಳು, ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳನ್ನು ಕ್ಯಾರೆಕ್ಟರೈಸ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಬಿಟ್ಟರೆ ಇನ್ನೆರಡು, ಒಂದು ಪ್ಲಾಸ್ಮಾ ಅನಲೈಸರ್, ಪಾಪ ಅಂತ ಹೇಳ್ತೀವಿ ಅದಕ್ಕೆ, ಇನ್ನೊಂದು ಆಸ್ಪೆಕ್ಟ್ಸ್ ಅಂತ. ಇವೆರಡು ಏನಂದರೆ ಈ ಸೌರ ಮಾರುತ ಏನು ಬರುತ್ತಲ್ಲ, ಸೌರ ಗಾಳಿ ಅಂತ ಹೇಳ್ತೀವಿ, ಅಲ್ಲಿರ್ತಕ್ಕಂಥ ಅಯಾನ್ಗಳನ್ನು ಮತ್ತು ಶಕ್ತಿಯುತ ಪಾರ್ಟಿಕಲ್ಗಳನ್ನು, ಅವು ಯಾವಾಗ ಕ್ಯಾರೆಕ್ಟರೈಸೇಷನ್, ಇಂಟೆನ್ಸಿಟಿ, ಎಷ್ಟು ಗಾತ್ರದಲ್ಲಿ ಬರುತ್ತೆ, ಅವು ಹೇಗೆ ವೇಗ ಪಡಿತವೆ, ಅವು ಹೇಗೆ ಭೂಮಿ ಹತ್ರ ನುಗ್ತವೆ, ಇದರೆಲ್ಲದರ ಅಧ್ಯಯನದ ಬಗ್ಗೆ ಇವು ಮಾಡ್ತವೆ. ಹೀಗೆ ಸೂರ್ಯನ ಒಂದು ಎಂಟೈರ್ ಕ್ಯಾರೆಕ್ಟರೈಸೇಷನ್, ಸೂರ್ಯನ ಎಲ್ಲ ಡೈನಾಮಿಕ್ಸ್, ಎಲ್ಲ ಆ್ಯಕ್ಟಿವಿಟಿಗಳ ಒಂದು ಸ್ಟಡಿ ಇಲ್ಲಾಗುತ್ತೆ. ಯಾಕಂದರೆ ಇದೆಲ್ಲ ಭೂಮಿಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭೂಮಿ ವಾತಾವರಣ ಏನಿದೆ ಇದೆಲ್ಲ ಕಟ್ ಆಫ್ ಮಾಡಿಬಿಡುತ್ತೆ. ನಾವು ಇದು ಬಾಹ್ಯಾಕಾಶದಲ್ಲಿ ಹೋದಾಗ ಮಾತ್ರ ಇದೆಲ್ಲ ಸ್ಟಡಿ ಮಾಡೋದಕ್ಕೆ ಸಾಧ್ಯ.